ದ್ವೇಷಿಸುವುದಿಲ್ಲ, ಎಲ್ಲರನ್ನು ಪ್ರೀತಿಸ್ತಾರೆ. ಅದು ಇಲ್ಲಿ ನನಗೆ ಈ ಘಟಕದಲ್ಲಿ ನನಗೆ ನೋಡ್ಲಿಕ್ಕೆ ಸಿಕ್ಕಿತು. ಏಕೆಂದ್ರೆ ಕಷ್ಟದಲ್ಲಿರುವವರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಿ. ಮರ್ಸಿಕೇರ್ ಚಾರಿಟೇಬಲ್ ಟ್ರಸ್ಟ್ 2 ವರ್ಷದ ಹಿಂದೆ ಶುರು ಮಾಡಿದಾಗ ಅದನ್ನೇ ಆಲೋಚನೆ ಮಾಡಿಕೊಂಡು ಶುರು ಮಾಡಿದ್ರು. ಏಕೆಂದ್ರೆ ದಯೆಯೇ ಧರ್ಮದ ಮೂಲ. ದಯೆಯು ಪರರತ್ವ ದಯೆ ಇಲ್ಲದೆ ಯಾವುದೇ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಆಗುದಿಲ್ಲ. ಯಾವುದೇ ಧರ್ಮ ಆಗಲಿ, ಎಲ್ಲ ಧರ್ಮದ ಸಾರ ಒಂದೇ, ನಿನ್ನ ನೆರೆಹೊರೆಯನ್ನು ಪ್ರೀತಿಸುವಂತ. ಅವನನ್ನು ಪ್ರೀತಿಸಿದರೆ ಮಾತ್ರ ದೇವರ ಹತ್ರ ನಾವು ಹೋಗಬಹುದು. ಏಕೆಂದ್ರೆ ದೇವರು ಅವನದೇ ಸ್ವರೂಪದಲ್ಲಿ ಮನುಷ್ಯನ ಹುಟ್ಟು ಹಾಕಿದ್ರು. ಹಾಗಿರುವಾಗ ಇನ್ನೊಬ್ಬರ ಹತ್ರ ನಾವು ದೇವರನ್ನು ಕಾಣದೆ ನಾನು ಪರಮಾತ್ಮನನ್ನು ಕಾಣ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಬೇರೆಯವರನ್ನು ಪ್ರೀತಿಸಿದರೆ ಮಾತ್ರ ನಮಗೆ ಪರಮಾತ್ಮನನ್ನು ಪ್ರೀತಿಸಲಿಕ್ಕೆ ಆಗ್ತದೆ. ಈ ಸಂದರ್ಭದಲ್ಲಿ ಅಮ್ಟೂರು ಈ ಘಟಕದ ಲಯನ್ಸ್ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಮುಂಚಿನವರನ್ನು ದ್ವೇಷ ಮಾಡಿದರೆ ನಮ್ಮ ಒಳಗಡೆ ಇರುವ ಕಣ ಉಂಟಲ್ಲ, ಕಣ, ಜೀವಕಣ ಅಂತ ಹೇಳ್ತಾರೆ. ಆ ಜೀವಕಣ ಅದು ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಅದು ಜೀವಕಣ ದ್ವೇಷ ಮಾಡಿ ಮಾಡಿ ಒಟ್ಟಿಗೆ ಸೇರಿ ಕ್ಯಾನ್ಸರ್ ಅಂತ ಬರುವಂಥದ್ದು. ಕ್ಯಾನ್ಸರ್ ಬರಲಿಕ್ಕೆ ಪರರನ್ನು ದ್ವೇಷ ಮಾಡಿದ್ದು ಕೂಡ ಒಂದು ಕಾರಣ ಅಂತ ವಿಜ್ಞಾನ ಸ್ಪಷ್ಟಪಡಿಸಿದೆ. ಅದಕ್ಕೋಸ್ಕರ ಎಲ್ಲರನ್ನು ಪ್ರೀತಿ ಮಾಡುವ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಸಮಾಜದಲ್ಲಿ ಸೇವೆ ಮಾಡುವ. ಅದೇ ರೀತಿ ತುಂಬ ಕಡೆ ಇದು ಲಯನ್ಸ್ನ ಕ್ಷೇತ್ರದಲ್ಲಿ ಆಗ್ತದೆ ಇಲ್ಲ ಗೊತ್ತಿಲ್ಲ ನನಗೆ, ತುಂಬ ಕಡೆ ಆಸ್ತಿದ್ದು ವ್ಯಾಜ್ಯ ಇರ್ತದೆ. ಸಣ್ಣ ಸಣ್ಣ ಒಂದು ಫ್ಯಾಮಿಲಿಯ ಒಳಗಡೆ ಆಸ್ತಿದ್ದು ವ್ಯಾಜ್ಯ ಇರ್ತದೆ. ಅಂಥದ್ರಲ್ಲಿ ಲಯನ್ಸ್ ಮುಂದಾಳತ್ವ ತೆಕ್ಕೊಂಡು ಎಲ್ಲಿಯಾದರೂ ಅಂಥದ್ದು ಬಗೆಹರಿಸಿದರೆ ಎಷ್ಟೋ ಕುಟುಂಬಗಳು ಸುಖಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು. ಎಲ್ಲರಿಗೆ ಸಂತೋಷವಾಗಲಿ. 2025 ಮುಗಿತಾ ಬಂತು. 2026ನೇ ವರ್ಷ ಲಯನ್ಸ್ ಅಮ್ಟೂರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಉತ್ತಮ ವರ್ಷವಾಗಲಿ ಎಂದು ಭಾವಿಸುತ್ತಾ ಇವತ್ತಿನ ಶುಭಾಶಯಗಳು ನಿಮಗೆಲ್ಲರಿಗೂ ಕೊಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ.